ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಎಸ್ ಗೈಸ್, ಇದು ವರ್ಲ್ಡ್ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡೆ ಎಡಿಟ್ ಮಾಡೋಕ್ಕೆ. ನಾನು ಮಂತ್ರಾಲಯಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ತುಂಬ ದಿನದಿಂದ ಸ್ಕಿಪ್ ಮಾಡ್ಕೊಂಡು ಹೋಗ್ತಾನೆ ಇದ್ವಿ. ಸೊ ಈ ಸರಿ ಸ್ಕಿಪ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸೊ ಆದ್ರೂ ನನ್ನ ಫ್ರೆಂಡ್ ಒಬ್ಬರು ಮಿಸ್ ಆದರು, ಬರೋಕ್ಕಾಗದೆ. ಆದ್ರೂ ಪರವಾಗಿಲ್ಲ, ಹೋಗಲೇಬೇಕು ಹೊರಟ ಮೇಲೆ ಅಂತ ಅಂದ್ಬಿಟ್ಟು ನಾವು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ರೆಡಿ ಆದ್ವಿ. ನಾನಿವತ್ತು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಸೊ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಡ್ಯೂಟಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಎದ್ದಿದ್ದು ಅರೌಂಡ್ ಒಂದು 4 ಗಂಟೆ ಅಷ್ಟರಲ್ಲಿ ಎದ್ದು ನಾನು ಹೊರಗಡೆ ಬಂದು ಒಂದು ಸ್ವಲ್ಪ ಭಯ ಆಗಿ ಮತ್ತೆ ಹೋಗಿ ಮಲ್ಕೊಂಡು ಮತ್ತೆ ಎದ್ದು ಬಂದೆ. ಅದಾದಮೇಲೆ ಕೆಲಸ ಏನಪ್ಪ ಮಾಡೋಣ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಎಲ್ಲ ಆರಾಮಾಗಿ ಮಲಗಿದ್ದಾರೆ. ನನಗೆ ಸಮ್ಟೈಮ್ಸ್ ಈ ಥರ ಎದ್ದಾಗ ತಲೆನೋವು ಬಂದುಬಿಡುತ್ತೆ ಬೇಗ ಇದ್ದಾಗ. ಸೊ ಏನು ಮಾಡೋಕ್ಕಾಗಲ್ಲ. ಇವತ್ತು ನಾನು ಬೇಗ ಹೋಗಲೇಬೇಕು ಅಂತ ಹೇಳಿ ಹೋಗಿ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ತಿಂಡಿಗೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು, ಏಕೆಂದರೆ ನಾನು ಹೋಗೋಷ್ಟರಲ್ಲಿ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋದರೆ ಚೈತ್ರ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಅರ್ಲಿ ಮಾರ್ನಿಂಗ್ ಎದ್ದರೆ ಮೈಂಡ್ ಫ್ರೆಶ್ನೆಸ್ ಇರುತ್ತೆ. ಸೊ ವರ್ಕೌಟ್ನ ಸ್ಟಾಪ್ ಮಾಡಿದ್ದೀನಿ. ಯಾಕೆ ಅಂತ ಎಲ್ಲ ತುಂಬ ಜನ ಕೇಳ್ತಾಯಿದ್ರಿ, ಯಾಕೆ ವರ್ಕೌಟ್ಗೆ ಹೋಗ್ತಾಯಿಲ್ಲ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಸ್ಟಾಪ್ ಮಾಡಿದ್ದೀನಿ. ಕಾಲ್ಗೆ ಏಟ್ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮು. ಸೊ ಹಾಗಾಗಿ ನನಗೆ ವರ್ಕೌಟ್ಗೆ ಹೋಗೋಕೆ ಆಗ್ತಾಯಿರಲಿಲ್ಲ. ಸೊ ಸ್ವಲ್ಪ ದಿನ ಬೇಡ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ಬಟ್ ಖಂಡಿತವಾಗ್ಲೂ ಹೋಗ್ತೀನಿ ಮತ್ತೆ. ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ, ಅದಾದಮೇಲೆ ಹೋಗ್ತೀನಿ. ನಾನು ಇವತ್ತು ಪಲಾವ್ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹೆಚ್ಕೊತಾ ಇದ್ದೆ. ನನಗೆ ಈ ಥರ ಕುಯ್ಗತ್ತಿಲಿ ಹಚ್ಚಿದ್ರೆ ನಂಗೆ ಹಚ್ಚಕ್ಕೆ ಬರೋದು. ಚಾಕಲೆಲ್ಲ ಕಟ್ ಮಾಡ್ತಾರಪ್ಪ ನಮ್ಮನೆ ಚೈತ್ರ, ಮತ್ತು ಊರಲ್ಲಿ ಹೋದರೆ ನಮ್ಮ ಅತ್ತಿಗೆಯವರು ಎಲ್ಲ ಅವರು ಚಾಕಲ್ಲೇ ಕಟ್ ಮಾಡೋದು. ನನಗೆ ಆ ಥರ ಅಭ್ಯಾಸನೇ ಇಲ್ಲ. ನಂಗೆ ಕಟ್ ಮಾಡೋಕ್ಕೆ ಬರಲ್ಲ ಚಾಕಲ್ಲಿ. ತರಕಾರಿ ಎಲ್ಲ ಹೆಚ್ಚಿದ್ದಾಯಿತು, ಮತ್ತು ಮಸಾಲೆನೂ ರುಬ್ಬಿಟ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದಾಯಿತು. ಅಷ್ಟು ಕೆಲಸ ಮುಗಿಸಿದ್ಮೇಲೆ ಇನ್ನೂ ಇಷ್ಟೊಂದು ಕೆಲಸ ಇದೆ. ಪಾತ್ರೆ, ಬಟ್ಟೆ ಇದೆಲ್ಲ ತೊಳೆದು ಕ್ಲೀನ್ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಹೋಗಬೇಕು. ಸೊ ನಾನು ಇನ್ನೂ 2 ಡೇಸ್ ಆಗುತ್ತೆ ಬರೋದು. ಸೊ ನಮ್ಮ ಅಮ್ಮ ಕೆಲಸ ಎಲ್ಲ ಬಿಟ್ಟೋಗ್ತೀನಿ ಅಂತ ಅಂದ್ಬಿಟ್ಟು ಯಾವಾಗಲೂ ಕಯ ಅಂತಲೇ ಇರುತ್ತೆ. ಸೊ ಹಾಗಾಗಿ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಆದ್ರೂ ನಮ್ಮ ರಿಷಿನ ಬಿಟ್ಟು ಹೋಗ್ತಾ ಇರೋದಕ್ಕೆ ನಮ್ಮಮ್ಮ ಯಾವಾಗ್ಲೂ ಬೈತಾನೇ ಇರುತ್ತೆ. ಇನ್ನೂ ಏನು ಕೆಲಸನೂ ಮುಗಿಸೇ ಇರಲಿಲ್ಲ. ಹೋಗಿ ಎಲ್ಲನೂ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದು ಫಸ್ಟು ತಿಂಡಿಗೆ ಇಟ್ಬಿಟ್ಟೆ. ಯಾಕೆಂದರೆ ತಿಂಡಿ ವಿಷಲ್ ಬರುತ್ತಲ್ವ, ಹಾಕ್ಬಿಟ್ಟು ಹೋಗ್ಬಿಟ್ರೆ ಅಂತ ಅಂದ್ಬಿಟ್ಟು. ಸೊ ಪಲಾವ್ಗೆ ರೆಡಿ ಮಾಡ್ತಾಯಿದ್ದೀನಿ. ಎಷ್ಟೊಂದು ದಿನದಿಂದ ಅಂದ್ಕೊಂಡಿದ್ದೆ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಒಂದೇ ಒಂದು ಸರಿ ಹೋಗಿದ್ದು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಜೊತೆ. ಅದಾದಮೇಲೆ ನಾನು ಬೇರೆ ಯಾವುದೋ ಕೆಲಸ ಆದರೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೇ ನಾನು ಅಂದ್ಕೊಂಡಂಗೆ ಆಗಿದೆ. ರಾಯರು ಇವತ್ತಿನವರೆಗೂ ನಾನು ಕೈ ಬಿಟ್ಟಿಲ್ಲ. ಸೊ ಹಾಗಾಗಿ ಅದೊಂದು ಬಲವಾದ ನಂಬಿಕೆ ಅಂತಲೇ ಅಂದ್ಕೊತೀನಿ. ಯಾವಾಗಲೇ ಕಷ್ಟದಲ್ಲಿದ್ದಾಗ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ದಾರಿ ತೋರಿಸ್ತಾನೇ ಇರ್ತಾರೆ. ನಾನು ಎಲ್ಲ ಕಷ್ಟಗಳನ್ನೂ ರಾಯರ ಮೇಲೆ ಹಾಕಿರ್ತೀನಿ. ಸೊ ಎಲ್ಲೂ ಇಲ್ಲದಂಥ ನಂಬಿಕೆ ಅಂತಲೇ ಹೇಳ್ಬೋದು. ಕೆಲಸ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಲ್ಯಾಬಿಗೆ ಬಂದೆ. ಲ್ಯಾಬಲ್ಲೂ ಕೂಡ ದೀಪ ಎಲ್ಲ ಹಚ್ಚಿ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಹೊರಡೋದು ಬೇಗ ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಆಗಿತ್ತು. ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು 1 ವಾರದಿಂದ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಪ್ಯಾಕ್ ಮಾಡೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಸಿಕ್ಕಿದ್ದೆಲ್ಲ ಎತ್ಕೊಂಡು ಬಂದಿದ್ದೀನಿ ಲ್ಯಾಬಿಗೆ. ಏನೋ ಒಂಥರ ದೀಪ ಹಚ್ಚಿದಾಗ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತಿತ್ತು ಅವತ್ತು ನನಗೆ. ಬಟ್ ಒಂದು ಕಡೆ ರಿಷಿನ್ ಬಿಟ್ಟೋಗ್ತಿದ್ದೀನಿ ಅನ್ನೋದೊಂದು ಫೀಲು. ಬ್ಯಾಗಿಗೆ ಹಾಗೆ ಕಸ ತುಂಬ್ದಂಗೆ ಎಲ್ಲನೂ ತುಂಬ್ಕೊಂಡ್ಬಂದಿದ್ದೆ. ಲ್ಯಾಬಿಗೆ ಬಂದು ಫ್ರೀ ಆದಮೇಲೆ ಓಪನ್ ಮಾಡಿ ಒಂದೊಂದೇ ನೋಡ್ಕೊತಾ ಇದ್ದೆ. ಈ ಬ್ಲೂಟೂತ್ ಬಂದುಬಿಟ್ಟು ಮಂಜುಗೆ ಲಾಸ್ಟ್ ಟೈಮು ಓಲಾ ಊಬರಲ್ಲಿ ಏನೋ ರಿಜಿಸ್ಟರ್ ಮಾಡಿಸಿದಾಗ ಕೊಡ್ತಾರಂತೆ. ಸೊ ಅದನ್ನು ಕೊಟ್ಟಿದ್ದರು. ಮಂಜು ನನ್ನ ಹತ್ರ ತುಂಬ ಇದ್ದಾವೆ ತಗೋ ಅಂತ ಅಂದ್ಬಿಟ್ಟು ತಂದುಕೊಟ್ರು. ಯಾವಾಗಲೂ ಅಷ್ಟೇ ಏನೇ ಹೊಸದು ತಗೊಂಡ್ರು ಫಸ್ಟ್ ನನಗೆ ಕೊಡ್ತಾರೆ ಯೂಸ್ ಮಾಡಲಿಕ್ಕೆ. ಅವ್ರದ್ದೊಂಥರ ಯಾವುದಾದ್ರೂ ಓಕೆ ನಾನು ಯೂಸ್ ಮಾಡ್ತೀನಿ, ನೀನಿಗೆ ಚೆನ್ನಾಗಿರೋದಿದ್ರೆ ಸಾಕು ಅನ್ನೋ ಥರ ಮೈಂಡ್ ಸೆಟ್ ಅವ್ರದ್ದು. ಸೊ ಲಗೇಜೆಲ್ಲ ತೊಗೊಂಬಂದಿದ್ದೆ. ಸೊ ನಾನೇನು ತುಂಬ ಲಗೇಜ್ನ ಕ್ಯಾರಿ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ನಾನು ಒಂದೇ ಒಂದು ಸ್ಯಾರಿನ ತೊಗೊಂಡೋಗ್ತಾಯಿದ್ದೀನಿ. ಮತ್ತು ನಾನು ಡ್ರೆಸ್ಸಸ್ ಯಾವುದು ತೊಗೊಂಡೋಗ್ತಾಯಿಲ್ಲ. ಮಾಮೂಲಿ ಕಾರ್ಡ್ ಸೆಟ್ಗಳು ಆ ಥರ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಈ ಸೆಕೆನಲ್ಲಿ ಅಲ್ಲೆಲ್ಲ ಗ್ರ್ಯಾಂಡ್ ಡ್ರೆಸ್ಗಳನ್ನ ಹಾಕಿ ಓಡಾಡೋದೆಲ್ಲ ತುಂಬ ಕಷ್ಟ. ಬೇಡ, ಒಂದೇ ಸ್ಯಾರಿ ಸಾಕು ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಒಂದೇ ಸ್ಯಾರಿನ ತಗೊಂಡೋಗ್ತಾಯಿದ್ದೀವಿ. ಫೈನಲಿ ನಾನು ನೀಟಾಗಿ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದೆ.
ನಾನಂತೂ ಕಾಡಿ ಬೇಡಿ ನನ್ನ ತಮ್ಮನ ಹತ್ರ ಬ್ಯಾಗ್ ಇಸ್ಕೊಂಡು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಡ್ವಿ. ಅರೌಂಡ್ ಒಂದು 2:30ಗೆ ನಾವು ಬಸ್ ಹತ್ಬಿಟ್ವಿ, ಏಕೆಂದರೆ ಟ್ರೈನ್ ಕ್ಯಾಚ್ ಮಾಡೋಣ ಅಂತ ಅಂದ್ಬಿಟ್ಟು. ಅಮ್ಮು ಒಂದು ಸಿಂಪಲಾಗಿ ಒಂದು ಲಗೇಜ್ ತರದ್ಬಿಟ್ಟು ಏನೋ ಬ್ಯಾಗ್ ಒಳಗಡೆ ಬ್ಯಾಗ್ ಇಟ್ಕೊಂಡು ತಂದಿದ್ದಾರೆ. ಬರಬೇಕಾದ್ರೆ ಗ್ಯಾಪಲ್ಲೇ ಒಂದು ಗೋಬಿನೂ ಕೂಡ ತಗೊಬಂದ್ಬಿಟ್ಟಿದ್ರು. ಬಸ್ಸಲ್ಲೇ ತಿನ್ಕೊಂಡು ಆರಾಮಾಗಿ ಹೋದ್ವಿ. ಡ್ರೈವರ್ ಅಂಕಲ್ ಕಾಮಿಡಿ ಮಾಡ್ತಾಯಿದ್ರು ಬಸ್ಸಲ್ಲಿ ನಮ್ಮ ಲಗೇಜ್ ನೋಡ್ಬಿಟ್ಟು. ನೆಕ್ಸ್ಟ್ ಅಲ್ಲಿಂದ ನಾವು ಬಸ್ ಕಾಯಕ್ಕೆ ಹೋಗಲಿಲ್ಲ, ಲೇಟಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆಟೋದಲ್ಲಿ ಹೋಗಿ ನೋಡಿದ್ರೆ 4:15ಗೆ ಲಾಸ್ಟ್ ಟೈಮು ಟ್ರೈನ್ ಹೊರಟಿದ್ದು. ಬಟ್ ಈ ಟೈಮ್ ತುಂಬ ಲೇಟ್ ಅಂತ ಅಂದರು. ಆದ್ರೂ ನಾವು ಬೇಗ ಹೋದ್ವಿ. ಸಮಕ್ಕನ ಕಾದು ಸಾಕಾಗೋಯ್ತು. ಯಾಕೆ ಅಂತಂದರೆ ಅವ್ರ ತಮ್ಮನ ಪಾಪದ ಫಂಕ್ಷನ್ ಅಂತ ಅಂದ್ಬಿಟ್ಟು ಇವತ್ತು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ರು. ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಬಂದು ಡೈರೆಕ್ಟ್ ಕ್ಯಾಶ್ ಮಾಡ್ತಾರಲ್ಲ, ಹತ್ತಿರ ಆಗುತ್ತೆ ಅಂದ್ಬಿಟ್ಟು ನಾವು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ನಾವಂತೂ ಲೇಡೀಸ್ ಕಂಫರ್ಟ್ಮೆಂಟ್ಗೆ ಹೋದ್ವಿ. ಒಬ್ಬರೂ ಕೂಡ ಇರಲಿಲ್ಲ. ಬಟ್ ಇಲ್ಲೆಲ್ಲ ತುಂಬ ಕ್ರೌಡ್ ಇತ್ತು. ನಾವಿಬ್ಬರೇ ಸಖತ್ ಎಂಜಾಯ್ ಮಾಡ್ತಿದ್ವಿ ಲೇಡೀಸ್ ಕಂಫರ್ಟ್ಮೆಂಟಲ್ಲಿ. ಸಮಕ್ಕನೂ ಬಂದಿದ್ದಾರೆ. ಬಟ್ ಬಂದ್ಬಿಟ್ಟು ಅವರಿಗೆ ಲೇಡೀಸ್ ಕಂಫರ್ಟ್ಮೆಂಟ್ ತುಂಬ ಮುಂದೆ ಇತ್ತು. ಇಂಜಿನ್ ಪಕ್ಕನೇ ಒಂದು ಬೋಗಿ ಇತ್ತು. ಅಲ್ಲಿಗೆ ಅವರಿಗೆ ಬರೋಕ್ಕಾಗಿಲ್ಲ. ಅಷ್ಟರೊಳಗೆ ಟ್ರೈನ್ ಹೊರಟು ಬಿಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಯಾವುದೋ ಜನರಲ್ ಬೋಗಿಗೆ ಹತ್ಕೊಂಡಿದ್ರು. ನಾವೇನು ಟ್ರೈನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ. ಬುಕ್ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಆದರೆ ಯಾವಾಗ ಹೋಗ್ತೀವಿ ಅನ್ನೋ ಕನ್ಫರ್ಮೇಷನ್ನೇ ಇರಲಿಲ್ಲ. ಒಬ್ಬರು ನಾಳೆ ಅನ್ನೋದು, ಒಬ್ಬರು ನಾಡಿದ್ದು ಅನ್ನೋದು, ಒಬ್ಬರು ನೆಕ್ಸ್ಟ್ ವೀಕ್ ಅನ್ನೋದು, ಈ ಥರನೇ ಆಗ್ತಾಯಿತ್ತು. ಸೊ ಯಾವುದು ಬೇಡ, ರ್ಯಾಂಡಮಾಗಿ ಹೊರಟೇ ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿನ ಹೊರಟು ಬಿಡೋಣ ಅಂತ ಹೊರಟ್ವಿ. ನಾವು ಸಮಕ್ಕಂಗೆ ಕಾಯ್ತಾ ಇದ್ವಿ. ಫೋನ್ ಮಾಡಿ ನಾನಿರೋ ಇದಕ್ಕೆ ಬೋಗಿಗೆ ಬಾ ಅಂತ ಅಂದ್ಬಿಟ್ಟು ಅವ್ರು ಕೋಪ ಮಾಡ್ಕೊಳ್ಳೋರು. ನನಗೆ ಇಳಿದು ಹೋಗೋಕ್ಕೆ ಭಯ. ಯಾಕಪ್ಪ ಅಂದರೆ ಆಲ್ರೆಡಿ ಟೈಮ್ ಆಗಿತ್ತು, ಟ್ರೈನ್ ಹೊರಟ್ಬಿಟ್ರೆ ಮೂವಿಂಗಲ್ಲಿ ಅಂತ. ಸಮಕ್ಕನೇ ಹೇಗೋ ಸ್ಟ್ರಗಲ್ ಮಾಡಿಕೊಂಡು ನಾವಿರೋ ಅಂಥ ಬೋಗಿಗೆ ಬಂದರು. ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ನಮ್ಮ ಜರ್ನಿ ಹೇಗಿರುತ್ತೆ ಅಂದ್ಬಿಟ್ಟು ಕಂಪ್ಲೀಟ್ ವೀಡಿಯೋ ಸ್ಕಿಪ್ ಮಾಡಿದೆ. ಸೊ ಗೈಸ್, ಫೈನಲಿ ಹತ್ತತ್ರ ಬ್ಯಾಂಗ್ಳೂರ್ ಅಂತ ಅನಿಸುತ್ತೆ. ಅಕ್ಕ ಎಲ್ಲಿದ್ದೀವಿ ನಾವಿವಾಗ? ಬ್ಯಾಂಗ್ಳೂರಾ? ಯಾವುದಿದು? ಯಶವಂತಪುರನಾ? ಹಾಂ, ಹತ್ತತ್ರ ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದೀವಿ. ಇನ್ನೂ ಎಂಟ್ರ್ ಆಗಿಲ್ಲ ಅಂತ ನನಗೆ ಡೌಟು. ಯಾಕೆಂದರೆ ಟ್ರೈನಲ್ಲಿ ಗೊತ್ತೇ ಆಗಲ್ಲ ಎಲ್ಲಿ ಹೋಗ್ತಿದ್ದೀವಿ ಏನಂತ ಅಂದ್ಬಿಟ್ಟು. ಏನೋ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಫುಲ್ ಕಂಫರ್ಟಬಲ್ ಆಗಿದ್ದೀವಿ. ನಮ್ಮ ಬೋಗಿಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ದೆನ್ ತುಂಬ ಎಂಜಾಯ್ ಮಾಡ್ತಿದ್ದೀವಿ ರೀಲ್ಸ್ ಎಲ್ಲ ಮಾಡಿಕೊಂಡು. ಸಮಕ್ಕ, ಅಮ್ಮು, ನಾನು ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ ಈ ಬೋಗಿಲಿ. ನಾನು ಸಮಕ್ಕ, ಅಮ್ಮು, ಸಮಕ್ಕನ ಮಗ ಬಿಟ್ಟರೆ ಸಮಕ್ಕನ ಫ್ರೆಂಡ್ಸ್ ಒಂದು 4 ಜನ ಇದ್ದಾರೆ. ಅದು ಬಿಟ್ಟರೆ ಯಾರೂ ಇಲ್ಲ. ನಾವೇ ಫುಲ್ ರೀಲ್ಸು, ಎಂಜಾಯ್, ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಖುಷಿಯಾಗಿದ್ದೀವಿ. ಎಸ್ ಗೈಸ್, ಚಿಕ್ಕಬಾಣಾವರದಲ್ಲಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಚಿಕ್ಕಬಾಣಾವರ ಸ್ಟೇಷನ್. ಅಂಕಲ್ ತುಂಬಾ ಚೆನ್ನಾಗಿರೋ, ಒಳ್ಳೆ ಸ್ಟ್ರಾಂಗ್ ಆಗಿರೋ ಚಾಯ್ ಮಾಡ್ಕೊಟ್ಟಿದ್ದಾರೆ. ಧನ್ಯವಾದ. ಅಮ್ಮ ಟೀ ರಂಜಾನು ಇರಲ್ಲ ಪಾಪ ಸಾಯ್ತಿಲ್ಲ. ಚೆನ್ನಾಗಿರೋ ಟೀ ಏನ್ ಮಾಡೋದು?
ಟ್ರೋಲ್ ಮಾಡ್ತಾಳೆ ಅದ ಕಣಕ ಎಲ್ಲರನ್ನ ಕಾಲಾಕ್ ಬೇಡ ಅಂದು ನೀನೇ ಆದ್ರೆ ಅದು ಬ್ಲಿಂಕ್ ಆಗುತ್ತೆ. ನಮ್ ಜೊತೆ ಹೋಗುವಂತ ಬಾರವ. ಹಾಂ ರೈಲ್ವೆ ಸ್ಟೇಷನಿಂದ ಸೀದಾ ರೂಮ್ ಹುಡ್ಕೊಂಡು ಬಂದ್ವಿ. ಅವರೇನಪ್ಪ ಹೆಜ್ಜೆಗೆ ಒಬ್ಬರು ಸಿಗ್ತಾರೆ. ನನಗಂತೂ ಇಲ್ಲಿಗೆ ಎಂಟ್ರ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಇಲ್ಲೇ ಮಲ್ಕೊಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ಆದರೆ ನಾವು ಏನೂ ತಂದೇ ಇರಲಿಲ್ಲ. ಮತ್ತು ನಮಗೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಕೂಡ ತುಂಬ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಡ ನಾವು ರೂಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೂಮ್ನ ಹುಡುಕ್ತಾ ಇದ್ದೀವಿ. ಇವರೆಲ್ಲ ಬನ್ನಿ ರೂಮ್ ಹುಡ್ಕೋಣ ಅಂತ ಅಂದರೆ ಒಳ್ಳೆ ಹೆಣಗಳ ಥರ ನಿಧಾನಕ್ಕೆ ಬರ್ತಾಯಿದ್ರು. ನನಗಂತೂ ಫಸ್ಟ್ ಎಷ್ಟೊತ್ತಿಗೆ ಮಲ್ಕೊಬಿಡ್ತೀನಪ್ಪ ಅಂತ ಅನಿಸ್ಬಿಟ್ಟಿತ್ತು. ಏಕೆಂದರೆ ಜನರಲಲ್ಲಿ ಬಂದಿದ್ದರಿಂದ ನನಗಂತೂ ತುಂಬ ನಿದ್ದೆ ಮಾಡೋಕ್ಕೆ ಆಗಿರಲಿಲ್ಲ. ಎಷ್ಟೊಂದು ಜನ ಎಷ್ಟು ನೆಮ್ಮದಿಯಾಗಿ ಮಲಗಿರ್ತಾರೆ ನೋಡಿ. ನೀವು ನಂಬ್ತಿರೋ ಬಿಡ್ತಿರೋ ಗೈಸ್, ಈ ಪ್ಲೇಸಿಗೆ ಬಂದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ನನಗಂತೂ ಇಲ್ಲಿಂದ ನೈಟ್ ಹೊರಡಬೇಕಾದ್ರೆ ಬೇಜಾರಾಯಿತು. ಆ್ಯಂಡ್ ಅಗೈನ್ ಮಂಜು ಜೊತೆ ಒಂದು ಸರಿ ಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮ ರಿಷಿಗೆ ರಜೆ ಸಿಕ್ಕಿದ ತಕ್ಷಣ ನಾನು ಮಂಜು ಜೊತೆ ನಾನು ರಿಷಿ ಕೂಡ ಬರ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಮಂಜು ಲಾಸ್ಟ್ ಟೈಮ್ ನನ್ನನ್ನೇ ಬಿಟ್ಬಿಟ್ಟು ಬಂದಿದ್ದರು. ಸೊ ಅವರಿಬ್ಬರು ನಡೆದು ಸಾಕಾಗಿ ಫೈನಲಿ ನನ್ನನ್ನೇ ರೂಮ್ ಹುಡ್ಕಕ್ಕೆ ಕಳಿಸಿದ್ರು. ನಾನಂತೂ ಎಲ್ಲರ ಜೊತೆನೂ ಹೋಗೋದು, ನಮಗೆ ಕಂಫರ್ಟಬಲ್ ಆಗಿದೆಯಾ ಅಂತ ನೋಡೋದು, ವಾಪಸ್ ಬರೋದು ಇದೇ ಆಗಿತ್ತು. ಯಾವುದು ಇಷ್ಟ ಆಗಲಿಲ್ಲ. ಸುಮಾರು ಒಂದು 5-6 ರೂಮ್ಗಳನ್ನ ನೋಡಿದ್ರೆ ಒಂಥರ ಗಲೀಜು ಅನ್ನಿಸ್ತಿತ್ತು. ಅಪ್ಪ ಯಾವುದೋ ಬೇಡಪ್ಪ, ಫಸ್ಟ್ ನೋಡಿದ್ದೆ ಬೆಸ್ಟಾಗಿತ್ತು ಅಂತ ಅನ್ನಿಸ್ತಿತ್ತು. ಇದು ಒಂದು ನೋಡಿಬಿಡೋಣ ಅಂತ ಹೋದ್ವಿ. ಈ ರೂಮ್ ತುಂಬ ಕಂಫರ್ಟಬಲ್ ಆಗಿತ್ತು. ಬಟ್ ಆದರೆ ಅವ್ರು ಹೇಳಿದ ಪ್ರೈಸ್ಗೆ ನಾವು ಅಮೌಂಟ್ ಕೊಡೋಕ್ಕೆ ರೆಡಿ ಇರಲಿಲ್ಲ. ಸೊ ಬೇಡ ಅಂತ ಅಂದ್ಬಿಟ್ಟು ಈ ರೂಮ್ಗೆ ಅಷ್ಟೊಂದು ದುಡ್ಡು ಕೊಡೋದ್ರ ಬದಲು ನಾವು ಫಸ್ಟ್ ನೋಡಿದ ರೂಮ್ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಎಲ್ಲ ಫಸ್ಟ್ ನೋಡಿದ್ವಲ್ಲ ಅದೇ ರೂಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಕಂಪ್ಲೀಟ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ.